ಜ್ಞಾನಮೂಲಂ ಗುರೋರ್ಮೂರ್ತಿ ಪೂಜಾಮೂಲಂ ಗುರೋರ್ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮುಕ್ತಿಮೂಲಂ ಗುರೋರ್ಕೃಪಾ. ಆತ್ಮಬಂಧುಗಳೇ, ಇವತ್ತು ನಾವು ಸೇರಿರ್ತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ ಗುರ್ತಚ್ಚಿಕೊಳ್ಳೋದಕ್ಕೆ ಇವಾಗ ನನ್ನ ಪಾಪಣ ಸ್ವಾಮಿಗಳು ಅಂತಂದು ನನ್ನ ಮುಂದೆ ನೀವಿದ್ರಿ, ನಿಮ್ಮ ಮುಂದೆ ನಾನಿದ್ರಿ. ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿಮ್ಗೆ ಗೊತ್ತಿಲ್ಲ. ಹೌದಂತೀರ ಇಲ್ಲಂತೀರ. ಇವಾಗ ಯಾರ ಮುಖಾಂತರ? ಅಧ್ಯಕ್ಷರ ಮುಖಾಂತರ ಇವರೇ ಪಾಪಣ ಸ್ವಾಮಿಗಳು ಅಂತಂದು ನಿಮಗೆ ತಿಳುವಳಿಕೆ ಬಂದಾಗ ನಾನು ಎಲ್ಲಿದ್ರು ನೀವು ಅಲ್ಲಿರ್ಬೋದು, ನಾನು ಎಲ್ಲಿರ್ಬೋದು, ನಿಮ್ಮ ಮುಂದೆನೇ ಸುಳ್ಳಂತೀರ ನಿಜ ಅಂತೀರ. ಯದ್ಭಾವಂ ತದ್ಭವತಿ ಅಂತೀರಿ. ನಿನ್ನ ಭಾವನೆ ಯಾವುದನ್ನು ಅಪೇಕ್ಷಿಸಿ ಹಂಬಲಿಸಿದಾಗ ನನ್ನ ಪ್ರತಿರೂಪ ನಿನ್ನ ಮುಂದ್ಗಡೆ. ಸುಳ್ಳಂತೀರ ನಿಜ ಅಂತೀರಾ? ಹೌದಾ? ಅದೇ ರೀತಿಯಾಗಿ ಸತ್ಯವನ್ನು ಗುರುತಿಸೋದಕ್ಕೋಸ್ಕರ ಈ ಸಭೆಯನ್ನು ಸೇರಿಸಿ ಚರ್ಮತಪ್ಪನವರು ಆಶ್ರಮವನ್ನು ಕಟ್ಟಾರೆ. ಇದಕ್ಕೇನಂತ ಹೆಸರು? ಊರಾಗ ಮನೆಗಳಿಗೆಲ್ಲ ಮನೆಗಳು ಅಂತ ಹೆಸರು. ಇದಕ್ಕೆ ಮಾತ್ರ ಆಶ್ರಮ. ಇನ್ನೊಂದು ಉದಾಹರಣೆ ಕೊಡ್ತೀವಿ. ಒಂದು ಮಠ ಅಂತ ಕಟ್ಟಿರ್ತಾರೆ ಊರ ಕಾಸು, ಅದು ಎರಡನೇದು. ಇನ್ನೊಂದು ಅನುಭವ ಮಂಟಪ ಅಂತ ಕೊಟ್ಟಿರ್ತಾರೆ. ಇದು ಉದ್ದೇಶ ಏನು? ಇವಾಗ ಸಂಕೋತಕ್ಕವರು ಈ ಪ್ರಪಂಚಕ್ಕೆಲ್ಲ ಏನಕ್ಕಿದೆಲ್ಲ ದುಡ್ಡು ಬಿಡ್ದಾಚಿದ್ವೇನೋ, ಕೆಲಸದಲ್ಲಿ ಮಾಡ್ಸಿದ್ರೆ ಏನಕ್ಕಿದು ಮಾಡಬೇಕಾಗಿರೋದು ಅಂತಕ್ಕಂಥ ಅಜ್ಞಾನದ ಕುರುವಿನಲ್ಲಿ ಇದನ್ನು ತಿರಸ್ಕಾರ ಮಾಡ್ತಾರೆ. ಆಶ್ರಮ ಅಂದರೆ ಏನು? ಇದನ್ನು ಏನಕ್ಕೆ ಉತ್ಪತ್ತಿ ಮಾಡಿದ್ರು? ತನ್ನ ಗುರುಗಳಿಂದ ತನ್ನ ಸ್ವರೂಪ ಅಂತ ಅರ್ಥಕೊಂಡು 24 ಗಂಟೆಯಲ್ಲಿ ಯಾವುದು ಸಂಚಾರ ನಡೀತಾ ಇದೆಯೋ ಅದನ್ನು ಗುರುತಿಸಿ ನನ್ನೊಬ್ಬನಿಗೆ ಮಟ್ಕಾಗಬಾರ್ದು ಅಂತಕ್ಕಂಥ ಆಶ್ರಮ ಅಂದರೆ ಮೊದಲನೇ ಆಶ್ರಮ ಇದೆ. ಇದ್ದಿದ್ರೆ ಈ ಆಶ್ರಮ ಕಟ್ಟಕ್ಕೆ ಆಸ್ಕಾರ. ಈ ಆಶ್ರಮವನ್ನು ದುಡ್ದ ಕಣ್ಣಾರೆ ಕಂಡ ಇದನ್ನು ನಾನು ನಾಶನ ಮಾಡಬಾರ್ದು. ನನ್ನ ಕಾಲಕ್ಕೆ ನಾನು ಶರೀರವಾಗಿ ಕೂಡ ಇದು ಶಾಶ್ವತವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಭಕ್ತರು ಬೆಳೀಲಿ, ಜ್ಞಾನ ಬೆಳೀಲಿ, ಸತ್ಯವನ್ನು ಹುಡುಕಲಿ ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಮಾನವ ಜನ್ಮ ಪವಿತ್ರ, ದೊಡ್ಡದು, ಅಮೂಲ್ಯವಾದದ್ದು ಅಂತಾರೆ. ಏನು ಉದ್ದೇಶಕ್ಕಾಗಿ ಮಾನವ ಜನ್ಮ ಪವಿತ್ರ ಅನ್ನೋದು? ಇದಕ್ಕೊಂದು ಉದಾಹರಣೆ ಬೇಕಲ್ಲ. ಏನಕ್ಕಪ್ಪ ಅಂದರೆ ಉದಾಹರಣೆ ಕೊಡ್ತೀವಿ. ಮಾನವ ಜನ್ಮಕ್ಕೆ ಮಾತ್ರನೇ ಫೈನಲ್ ಕಾರ್ಡ್, ಬೆನ್ನು ಮೂಳೆ, ಬ್ರಹ್ಮದಂಡೆ ಅಂತಕ್ಕಂಥ ನಾಡಿ ಇರ್ತಕ್ಕಂಥದ್ದು ಮಾನವನಿಗೊಬ್ಬನಿಗೆ. ಕಣ್ಣು, ಮೂರನೇ ಕಣ್ಣಿರೋದು ಮಾನವನಿಗೆ, ಇನ್ಯಾವ ಜೀವ ಜಂತುಕ್ಕೂ ಇಲ್ಲ. ಇವನು ಇನ್ನೊಂದು ಯಾವ ಜೀವಕ್ಕೂ ಇಲ್ಲ, ಎಲ್ಲ ಅಡ್ಡಡ್ಲೇ ಇರೋದು. ಕಣ್ಣು ಅಡ್ಡ ಪಾಪನು, ಕಿರ್ನಾಲ್ಕಿಲ್ಲ, ಗುಡ್ಸೋದೇ, ಆದ್ರೆ ಮಾತನಾಡ್ತಕ್ಕಂಥ ಶಕ್ತಿ ಮಾನವನಿಗೊಬ್ಬನಿಗೆ. ಅದಕ್ಕೇನೆಂತಾತು? ಮೂರುಡು ಬೆತ್ತಾಡ ಯಮಕ, ದೊಂಕಿ ಕುಂಡಲ ಧೋವ ಕಾನಕ, పెద్ద పురలను మూటి జంపక ముక్తుడయ్యే చెట్ల కొడుక. ಅರ್ಥವಾಯ್ತಾ? ಮೂರು ಬೆತ್ತಿದೆ ಎಂಕ ಅಂದ್ರೇನು? ಏನಕ್ಕೆ ಮಹಾತ್ಮರ ದುಡ್ದು ದೊಂಚಿಕುಂಡ ಅಂದ್ರೆ ಏನು ಅಂತಕ್ಕಂಥ ಉದಾಹರಣೆಯನ್ನ ಯಾರು ಕುಂಡಲಿಯನ್ನು ಮಾಡಿ ಅಧೋಮುಖವಾಗಿ ಹೋಗ್ತಕ್ಕಂಥ ಊರ್ಧ್ವಮುಖವಾಗಿ ಯಕ್ಷೆ ತಾಯಿ ಗರ್ಭದಲ್ಲಿ ಅವನಿಗೆ ಏನು ಧ್ಯಾನವನ್ನು ಮಾಡಿದ್ನೋ ಗುರುನಾಥನು, ಅದೇ ರೀತಿಯಾಗಿ ಬಗ್ಗಿಸಿ ಇದು ಅಣಬೆ ಅಂತಾರೆ. ಅಣಬೆ ಅಂದ್ರೇನು? ಪುಟ್ಕೋಕು ಜನಕ್ಕೆ. ಅದೇ ರೀತಿಯಾಗಿ ಈ ಬ್ರಹ್ಮದಂಡಿಯಲ್ಲಿ ಒಂದು ಮುಚ್ಚಳ ಹಾಕೊಂಡು ಈ ನಾಳದಲ್ಲಿ ಅಲ್ಲಿ ನಡೀತಾರೆ. ಆ ನಾಳದೇ ಸೃಷ್ಟಿ ಸ್ಥಿತಿ ಲಯಕ್ಕೂ ಎಲ್ಲಕ್ಕೂ ಕಾರಣ ಅಲ್ಲಿಂದಲೇ ನಡೀತಾರೆ. ಯಾರು ದುಡ್ದವರು, ಯಾರು ಕಷ್ಟಪಟ್ಟವರು, ಯಾರು ಅದನ್ನು ಕಣ್ಣಾರ ಕಂಡವರು ಅವ್ರಿಗೆ ಮಾತ್ರ ಗೊತ್ತಷ್ಟೆ, ಇನ್ಯಾರಿಗೂ ಗೊತ್ತಿಲ್ಲ. ನಾದು ಬಿಂದು ಕಳೆ ಅಂತಾರೆ. ಆ ಬಿಂದು ಅಂದ್ರೇನು? ಎಲ್ಲಿ ವ್ಯಾಪ್ಸಿ ನೋಡಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಜೀವಾತ್ಮನೆಲ್ಲೇ ಈ ನೇತ್ರ ಸ್ಥಾನದಲ್ಲಿ ಅವನೇ, ಇನ್ನೆಲ್ಲಿ ಇಲ್ಲ ಜೀವ. ಎಲ್ಲ ಕೆಲಸ ಮಾಡೋದು ಇಲ್ಲಿಂದಲೇ.
ನೀನು ಒಳ್ಳೇದು ಮಾಡಬೇಕು. ಕನ್ನುలందే వచ్చే దురితము, ಕನ್ನುలందే ಮೋಕ್ಷము, ಕನ್ನುలందే ಯೋಗ ಮೂಲಮ. ಈ ದ್ವೈನೇತ್ರದಿಂದ ಪ್ರಪಂಚವನ್ನು ಗುರುತಿಸಿ ಮಾಡಬಾರದು ಮಾಡೋದು ಇಲ್ಲಿಂದಲೇ. ಒಳ್ಳೆಯದು ಜ್ಞಾನ ಬೆಳೆದಾಗ ಉತ್ಪನ್ನವಾಗಿ ಒಳ್ಳೆಯದನ್ನು ಮಾಡೋದು ಇಲ್ಲಿಂದ. నడిమి కంటిలోన నారాయణుడున్నాడు నాతులారా, మడుగులో దీపమో మరి వెలుగుచున్నది ಮಗಬೂಲಾರ. ಇಲ್ಲಿನಿಂದಲೇ ನೀನು ಎಲ್ಲ ವ್ಯಾಪಾರ ಮಾಡ್ತಾ ಇರೋದು. ಈ ಅಜ್ಞಾನ ಬೆಳೆದರೆ ಮಾಡಬಾರದು ವೃತ್ತಿ ಮಾಡಿ ಜನ್ಮಗಳೆತ್ತಿಗಳು. ಜೀವಾತ್ಮ ಅವನೇ ಜೀವಾತ್ಮ. ಜೀವಾತ್ಮನಿಗೆ ಸಾವಿಲ್ಲ. ಹೆಂಗೆ ಸಾವಿಲ್ಲ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ನೀನು ಹುಟ್ಟಿದ್ದಿಂದ ಎಷ್ಟು ಡ್ರೆಸ್ ಹಾಕಿದ್ಯಾ? ಏನು ನಿನ್ನ ಹೆಸರು? ನಿನ್ನ ಕೇಳ್ತಾ ಇರೋದು ರಾಮಾಂಜಪ್ನ. ಎಷ್ಟು ಡ್ರೆಸ್ಗಳು ಹಾಕಿದ್ದೀಯ? ಹುಟ್ಟಿದ ದಿವಸದಿಂದ ಎಷ್ಟು ಡ್ರೆಸ್ ಹಾಕಿದ್ದೀಯಾ ಅಂತ ಕೇಳ್ತಾ ಇದ್ದೀನಿ. ಲೆಕ್ಕಿಲ್ಲ. ಒಂದೇ ಡ್ರೆಸ್ ಹಾಕಿದ್ದೀಯಾ? ಇಲ್ಲ. ಎಂಥ ಡ್ರೆಸ್ ಕೊಂಡ್ಕೊಂಡೆ? ಅಂಗಡಿಯಾಗ ಜಗಳಕ್ಕೆ ಹೋಗಿ ಮಾಲಿಸಿ ನೋಡಪ್ಪ, ಈ ತಾನೇ ರೇಟ್, ಈ ತಾನೇ ರೇಟ್, ಈ ತಾನೇ ರೇಟ್ ಅಂತ ಹೇಳಿ ಅವಾಗ ಎಂಥ ಡ್ರೆಸ್ಸನ್ನು ನೀನು ತಕ್ಕೊಂಡು ಹೊಲ್ಸ್ಕೊಂಡು ಹೇಳು. ಉದಾಹರಣೆ ಕೊಡು. ನಿನ್ನ ಕೈಯಾಗ ಎಷ್ಟು ಬಂಡವಾಳ ಇತ್ತು, ಆ ಬಂಡವಾಳ ಎಷ್ಟು ನೋಡಿತ್ತು ಮನಸ್ಸು ಆತ ಅಂದಾಗ ತಕ್ಕ ಅಂತ ಹೇಳಿತ್ತು. ಆವಾಗ ತಕ್ಕೊಂಡು ಈ ಡ್ರೆಸ್ ತೆಗ್ದಕ್ಕೆ ಹೊಸ ಡ್ರೆಸ್ ಹಾಕೊಂಡು ಈಚೆ ಬಂದೆ. ರಾಮಾಂಜಪ್ಪನ ಸಾಯ. ಜೀವನ ಸನಾತನ ಕಾಲದಿಂದ ಅಜ್ಞಾನದಿಂದ ಸೃಷ್ಟಿ ಸ್ಥಿತಿಗಳನ್ನು ಉತ್ಪತ್ತಿ ಮಾಡಿಕೊಂಡು ಜನ್ಮಗಳಿಗೆ ಒಳಪಟ್ಕೊಂಡು 84 ಲಕ್ಷ ಜೀವಕೋಟಿಯಲ್ಲೂ ಪಶು ಪಕ್ಷಿ ಕ್ರಿಮಿ ಕೀಟ ಜಲಚರಾದಿಗಳಲ್ಲಿ ಹುಟ್ಟುತ್ತಾ ಸಾಯ್ತಾ ಬಂದಿದ್ದೀರಿ ಲಾಸ್ಟ್ ಜನ್ಮಕ್ಕ. ಇದನ್ನು ಸದುಪಯೋಗ ಮಾಡ್ಕೊಳ್ಳೋದು, ದುರುಪಯೋಗ ಮಾಡ್ಕೊಳ್ಳೋದು ಮಾನವನ ಕೈಗೆ ಕೊಟ್ಟವನೇ ಪರಮಾತ್ಮ. ಆದರೆ ಇದನ್ನ ಯಾರು ದುಡಿತಾ ಇಲ್ಲ ಕರ್ತದೆ. ಇಂಥ ವಸ್ತುವನ್ನ ಅಂತ ಮಹಾತ್ಮನ ಶ್ರೀಮನ್ನಾರಾಯಣ ಈ ಅಂಶವನ್ನು ಇಟ್ಕೊಂಡೆ ಧ್ಯಾನ ಮಾಡಿನೇ. ಯಾರು? ಶ್ರೀಮನ್ನಾರಾಯಣ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಈಶ್ವರಮ್ಮ ನಿನ್ನೆ ನಮ್ಮೀತಿ ಭೂಲೋಕ ಮಾತಾ, ಈಶ್ವರಮ್ಮ ನಿನ್ನೆ ನಮ್ಮೀತಿ. ಈಶ್ವರಮ್ಮ ನೀವುಗಾಕ ಮೋಕ್ಷಮಿವ್ವ ఎవరి వచము, సాక్షి పెట్టి నిన్నేనొక దీక్షతో సాధించునమ్మ. ఈశ్వరమ్మ నిన్నే నమ్మితి భూలోకమాత, ఈశ్వరమ్మ నిన్నే నమ్మితి. చూపులోనే రూపమాయా, చూపు రూపో ఏకమాయ. ಪಾಪಲ ನಡುಮಾನು ವೆಲಿಗೆ ಇಲ್ಲಿ ಬೆಳ್ತಾಳೆ ನಮ್ಮಮ್ಮನ. ಪಾಪಲ ನಡುಮಾನು ವೆಲಿಗೆ ಪರಂಜ್ಯೋತಿ ಈಶ್ವರಮ್ಮ. ಈಶ್ವರಮ್ಮ ನಿನ್ನೆ ನಮ್ಮೀತಿ ಭೂಲೋಕ ಮಾತಾ, ಈಶ್ವರಮ್ಮ ನಿನ್ನೆ నమ్మీతి. మూడు మూర్తులకు నీవు మూలమైన దేవతనచు, మూడు మూర్తులకు నీవు మూలమైన దేవతనచు. నామమంబున ఈశ్వరమ్మును మానసాన పూజ చేతో. ಈಶ್ವರಮ್ಮ ನಿನ್ನೆ ನಮ್ಮೀತಿ. ಇವಾಗ ಬ್ರಹ್ಮ ವಿಷ್ಣು ಈಶ್ವರನು ಅಂದ್ರೆ ಯಾರು ಹೇಳ್ತೀನಿ ಅಂದರೆ, ಸೃಷ್ಟಿಕ ಬ್ರಹ್ಮ ಅಂತಂದು ಹೆಸರಿಟ್ಟು, ಪೋಷಣಿಕ ವಿಷ್ಣು ಅಂತಂದು ಹೆಸರಿಟ್ಟು, ಲಯಕ್ಕ ಶಿವನು ಅಂತ ಒಂದು ಹೆಸರಿಟ್ಟು. ಇದಕ್ಕೆ ಯಾರು ಕಾರಣ? ಬ್ರಹ್ಮನ್ಯಾರು, ವಿಷ್ಣುವ್ಯಾರು, ಈಶ್ವರನ್ಯಾರು. ಆದರೆ ನಾವೆಲ್ಲ ಕೇಳಿದ್ದನ್ನು ಹೇಳಿದ್ದನ್ನು ತಿಳ್ಕೊಂಡಿದ್ದೀರಿ ಅಷ್ಟೇ. ದುಡಿದು ಕಷ್ಟಪಟ್ಟವರು ಕಾಣಿಸ್ತಾ ಇಲ್ಲ. ಹೇಳೋದನ್ನು ಕೇಳ್ಕೊಂಡು ಪರೋಕ್ಷ ಅಪರೋಕ್ಷ ಅಂತ ಹೇಳೋದು ಕೇಳಿದ್ದೆಲ್ಲ ಪರೋಕ್ಷನೇ. ತಾನು ಸ್ವಾರ್ಥಿಕವಾಗಿ ಕಣ್ಣಾರ ದುಡಿದು ಯಾರು ಕಂಡಿರ್ತಾನೋ ಆ ಮಹಾನುಭಾವಕ ನಾವು ಹೇಳ್ತಕ್ಕಂಥ ವಾಕ್ಯಗಳು, ನಾನು ದುಡ್ದಿರೋದೋದೆ ಅವ್ರು ಹೇಳ್ತಾ ಇರೋದೋದೆ ಅಂತಕ್ಕಂಥ ಸತ್ಯ ಇರುವಂಥದ್ದು ಅದೇ ಹೇಳ್ಬೋದು. ಇವಾಗ ಅದಕ್ಕೋಸ್ಕರ ಈಶ್ವರನ್ಯಾರು, ಬ್ರಹ್ಮನ್ಯಾರು, ವಿಷ್ಣುವ್ಯಾರು ಹೇಳ್ರಿ. ಗುರೋ ಬ್ರಹ್ಮಂ
ಗುರೋರ್ವಿಷ್ಣುಗೋ ಗುರುದೇವೋ ಮಹೇಶ್ವರ. ಗುರು ಬ್ರಹ್ಮ ಅಂದ್ರೇನು ಅಂದ್ರೆ ಕಲ್ತ್ಕೊಂಡಿರೋದು, ವಿಚಾರ ಮಾಡೋದು, ಮಾತಾಡ್ಕೊಂಡು. ಗುರು ಬ್ರಹ್ಮ ಅಂದ್ರೆ ಏನಪ್ಪ ಅಂದ್ರೆ ಈ ಗುರು ಓಡಾಡೋದ್ರಿಂದ ಹೆಂಗಸ್ಕೊಂಡು ಬೇಕಾಯ್ತು, ಗಂಡಸ್ಕೊಂಡು ಬೇಕಾಯ್ತು, ಈ ಗುರು ಸ್ವಿಚ್ ಆಯ್ತದೆ ಇದಾಡೋದ್ರಿಂದ. ಗುರು ಬ್ರಹ್ಮ 21,600 ಸತಿ ಅಜ್ಞಾನದಿಂದ ಉಸಿರಾಟ ಅಧೋಮುಖವಾಗಿ ಕಾಲಕವಶವಾಗಿ ವ್ಯರ್ಥವಾಗಿ ಹೋಗ್ತಾ ಇದೆ. ಆ ನಡೆಯೋದ್ರಿಂದ ಗುರು ಬ್ರಹ್ಮ ಅಂದ್ರು. ಭ್ರಮೆಯಿಂದಲೇ ಈ ಆಡೋದ್ರಿಂದ ಸೃಷ್ಟಿಗೆ ಮೂಲವಾಯ್ತದೆ. ಇದಾಡದಿದ್ರೆ ಸೃಷ್ಟಿ ಇಲ್ಲದೆ ಬ್ರಹ್ಮನೂ ಆಯಮ್ನೆ, ವಿಷ್ಣು ಆಯಮ್ನೆ. ತಾಯಿ ತಂದೆ ತಿಂದ ಅನ್ನದಿಂದ ಶುಕ್ರ ಶೋಣಿತ ಅಂತಕ್ಕಂಥ ಒಂದು ಧಾತು ತಾಯಿ ಗರ್ಭಕೋಶದಲ್ಲಿ ಬಿದ್ದು ಆ ಬಿಂದು ತನ್ನೊಂದು ಶರೀರವನ್ನು ಉತ್ಪತ್ತಿ ಮಾಡಿಕೊಂಡು ಬರಬೇಕಾದ್ರೆ ತಾಯಿಯಲ್ಲಿ ಉಸಿರಾಟ ಇರಬೇಕು, ಆ ಮಗುನಲ್ಲಿ ಉಸಿರಾಟ. ಆದರೆ ಮಗುನ ಉಸಿರಾಟಿಲ್ಲ. ಅದೇನು ದೊಡ್ಡದಾಯ್ತು. ಒಂದು ಉದಾಹರಣೆ ಕೊಡಿ. ತಾಯಿಗೆ ಉಸಿರಾಡ್ತಾ ಇತ್ತು, ಮಗು ಉಸಿರಾಡ್ತಾ ಇಲ್ಲ. ಉಸಿರಾಟ ಇದ್ರೆ ಹೆಂಗೆ ಬದುಕಕ್ಕದ? ಎಲ್ಲಿ ನಡೀತಾ ಇತ್ತು ಉಸಿರಾಟ? ಹೇಳ್ತಿ ಇವಾಗ ಕಾಲ್ದೇವ ಹಂಗೇನ ತಿಳುವಳಿಕೆ ಬಳಿ. ಈಗ ತಾಯಿಯ ಉಸಿರಾಡ್ತಾ ಇತ್ತು, ತಾಯಿ ತಿಂದ ಆಹಾರ ಸರ್ಕ್ಯುಲೇಟ್ನಿಂದ ಮಗುಗೂ ಅನ್ನರಸ ನಡೀತಾ ಇತ್ತು. ತಾಯಿ ಉಸಿರಾಟ ನಡೀತಾ ಇತ್ತು, ಮಗು ಉಸಿರಾಟ ನಡೀತಾ ಇಲ್ಲ. ಅದೇಂಗೆ ದೊಡ್ಡದಾಯ್ತು ತಾಯಿ ಗರ್ಭದಾಗ. ಆದರೆ ಈ ಎದುರು ಫೈನಲ್ ಕಾರ್ಡ್ ಬೆನ್ನು ಮೂಳೆ, ಆ ಬೆನ್ನು ಮೂಳೆ ನಡೀತಾ ಇತ್ತು ಮಗು. ಅರ್ಥ ಆಗ್ತದ? ಅದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ತಾಯಿ ಗರ್ಭದಿಂದ ಬಂದು ದೂರಿ ಈಚೆಗೆ ಬಂತು, ಸರಿಯಾಗಿ ಬಂದಿದೆ ಹಾಕಿಂಗ್ ಚಿಮ್ಕಿಸ್ತಾನೆ, ಮಕ್ಕಾಕಿ ಚೆಲ್ತಾನೆ. ಹಿಂಭಾಗದಾಗ ಮುಂಭಾಗಕ್ಕೆ ಬರಲಿ ಅಂತಕ್ಕಂಥ ಅನುಸರಿಸಿ ಆಗ್ತಾರೆ. ಸೃಷ್ಟಿ ನಡಿಬೇಕಾದ ಪೋಷಣೆ ನಡಿಬೇಕಾದ್ರೂ ಈ ತಾಯಿಯಿಂದಲೇ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಇದು ನಡೀತಾ ಇದ್ದೆ ನೋಡಿ. ಒಂದು ಉದಾಹರಣೆ, ಇಷ್ಟು ವಯಸ್ಸಾಗಿದೆ ನಂಗೆ. ಎಷ್ಟು ವಯಸ್ಸು ಇವಾಗ? 96 ವರ್ಷ ವಯಸ್ಸು. 96 ಅರ್ಥ ಆಯ್ತಾ? ಇವಾಗೂ ಕೂಡ ಆ ಅಮ್ಮ ನಡೆಯೋದ್ರಿಂದ ನಾನು ಜ್ಞಾನ ಇದು ನಡೆಯೋದ್ರಿಂದ ನಾನು ಜ್ಞಾನ ಸಿಗ್ತೀನಿ. ಅದಕ್ಕೋಸ್ಕರ ಮೂರ್ತು ಲಾಕು ನೀವೇ. ಯಾರು? ಬ್ರಹ್ಮ ವಿಷ್ಣು ಈಶ್ವರನಿಗೂ ಆಯಮ್ಮನೆ ಕಾರಣ, ಇನ್ಯಾರು ಅಲ್ಲ. ಅದಿಲ್ಲದಿದ್ರೆ ಜಗತ್ತು ನಡೆಯಲ್ಲ. ಅರ್ಥ ಆಯ್ತಾ? ಮೂರ್ತು ಲಾಕು ನೀವು ಮೂಲಮೈನ ದೇವತನಚು ನಾಮಮಂಬುನ ಈಶ್ವರಮ್ಮನು ಮನಸಾನ ಪೂಜಸೇತಿ. ಅಮ್ಮ ಈಶ್ವರಮ್ಮ ನಿನ್ನೆ ನಂಬೀತಿ. ಭೂಲೋಕ ಮಾತಾ ಈಶ್ವರಮ್ಮ ನಿನ್ನೆ ನಂಬೀತಿ. ಭಕ್ತ ಕೋಟಿ ಜಾನುರಾಕು ಮುಕ್ತಿ ಇಚ್ಚಿನ ಈಶ್ವರಮ್ಮ. ಭಕ್ತ ಯಾವ ಭಕ್ತಿನೋ ಅಂಶವನ್ನು ಹಿಡಿದು ಚಿಂತನೆ ಮಾಡ್ತಾನೋ ಮುಕ್ತಿ ಮುಕ್ಕುಲವನಿಗಾಳೆ ಮುಕ್ತಿಗೆ ತೋಬ. ಮೋಕ್ಷಕ್ಕೆ 2 ಅಕ್ಷರ ಹಾಕೋದು. ನೀನು ತಿರುಗಿಗೆ ಹೋಗ್ಬೋದು, ಧರ್ಮಕ್ಷೇತ್ರಕ್ಕೆ ಹೋಗ್ಬೋದು, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೋದು, ದಾನ ಧರ್ಮ ಮಾಡ್ಬೋದು. ನೀನು ತಿಳ್ಕೊಂಡು ಸತ್ಯವನ್ನು ಗುರುತಿಸ್ಕೊಂಡಿದ್ರೆ ಯಾವ ಕಾಲಕ್ಕೂ ಜನನ ಮರಣ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆಗಲ್ಲ. ನಿನ್ನ ಸ್ವರೂಪವನ್ನು ನೀನು ಪಟ್ಟು ಹಚ್ಕೊಬೇಕು. ಯಾವ್ದ್ರ ಮುಖಾಂತರ? ನಮ್ಮ ಅಮ್ಮನ ಮುಖಾಂತರ. ನಮ್ಮ ಅಮ್ಮ ಎಲ್ಲಿ ಹುಟ್ಟಿದ್ದ? ಅಲ್ಲಿದ್ಲು, ಅಲ್ಲಿಂದ ಇಲ್ಲಿ ಬಂದು. ಅರ್ಥ ಆಯ್ತಾ? ಜಗತ್ತು ಹುಟ್ಟಿಲ್ಲ ರೀ, ಸಂಕಲ್ಪದಿಂದ ಜಗತ್ತು ಕಾಣಿಸ್ತಾ ಇದೆ. ಜಗತ್ತು ಹುಟ್ಟಿಲ್ಲ. ಯಾವಾಗ ಹುಟ್ಟಿದೆ ನೋಡೋಣ. ಯಾವಾಗ ಹುಟ್ಟಿಲ್ಲ? ಯಾವಾಗ ಹುಟ್ಟಿದೆ? ಪ್ರಪಂಚ ಹುಟ್ಟಿಲ್ಲ ರೀ. ಯಾವಾಗ ಹುಟ್ಟಿದೆ? ಯಾವಾಗ ಹುಟ್ಟಿಲ್ಲ. ಆದರೆ ಜಾಗೃತ ಸ್ವಪ್ನ ಸುಷುಪ್ತಿ ಅಂತಕ್ಕಂಥ ಅವಸ್ಥೆ ಒಂದದೆ. ಆ ಅವಸ್ಥೆಯಲ್ಲಿ ಎದಕಾಂತಕ್ಕಂಥ ತಿಳಿವೆ ಅಜ್ಞಾನವೆಂಬ ಕತ್ತಲಲ್ಲಿ ತನ್ನನ್ನು ತಾನು ಮಾತ್ರ ಅಲೋಕವಾಗಿ. ಅವಾಗ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಪ್ರಪಂಚ ಇಲ್ಲ, ನೀನು ಇಲ್ಲ, ನೀನು ಮಾಡಿದ ಕೆಲಸ ಕಾರ್ಯಗಳು ಇಲ್ಲ. ಈ ಎಡ ಬಂದು ಬಿದ್ದಿದ್ದೀನಿ. ಅವಾಗಿಲ್ಲ ಪ್ರಪಂಚ. ಆ ತಿಳಿವಿ ಎದಕಾಂತಕ್ಕಂಥ ತಿಳಿವಿ ಯಾವಾಗ ಉತ್ಪತ್ತಿ ಆಯಿತು? ನನ್ನೆಂದ್ರು, ನನ್ನ ಮನೆ, ನನ್ನ ಸಂಸಾರ, ನನ್ನ ಪ್ರಪಂಚ ಅಂತಕ್ಕಂಥ
ದಿನ ಹುಟ್ಟುತ್ತಾ ಇದೆ ಪ್ರಪಂಚ, ದಿನ ಸಾಯ್ತಾ ಇದೆ, ಯಾರಿಗೂ ಗೊತ್ತಿಲ್ಲ. ದಿನ ಹುಟ್ಟುತ್ತಾ ಇದೆ, ದಿನ ಸಾಯ್ತಾ ಇದೆ. ಆ ಸತ್ಯವನ್ನು ಹುಡುಕಬೇಕಾದ್ರೆ ಭಕ್ತ ಕೋಟಿ ಜನುಲಕೋ ಮುಕ್ತಿ ಇಚ್ಚಿನ ಈಶ್ವರಮ್ಮ ಶಕ್ತಿ ರೂಪము దాల్చి నీవు భక్తులను రక్షించుతల్లి ఈశ్వరమ్మ నిన్ను నమ్మితి భూలోకమాత ఈశ్వరమ్మ నిన్ను నమ్మితి ఇన్ని మాటలేల నాతో కోచీల మోక్షమిచ్చి సచ్చిదానందమున వెలిగి సన్నిధి జననీశ్వరమ్మ ఈశ్వరమ్మ నిన్ను నమ్మితి కంచి మల్లయ్యపురములోన మందిరమున వెలసియుండే ఇంద్రుడైన పోతులోని వీర గోవిందమ్మ జనని ಈಶ್ವರಮ್ಮ. ಏ ಅಪ್ಪ, ಎಲ್ಲ ಈ ನಮ್ಮ ಅಮ್ಮನಿರೋದರಿಂದ ಹೆಂಡ್ರು ಮಕ್ಕಳು ಸಂಸಾರ ಪ್ರಪಂಚ ಎಲ್ಲ ಆಗಿದೆ. ಅಜ್ಞಾನದಿಂದ ವ್ಯರ್ಥವಾಗಿ ಹುಟ್ಟಿದ ಜಾಗಕ್ಕೆ ಓದ್ತಾದೆ, ಯಾವತ್ತೂ ಯಾರಿಗೂ ಗೊತ್ತಿಲ್ಲ ಅಂತ ಗುರುವನ್ನು ಇಟ್ಕೊಬೇಕು. ನಿಂಗೆ ಬೇಕಾಗಿರೋದು ನೀನು ಕೊಟ್ಟಾಗಿರೋ ದಾರಿ, ಏನು ಬೇಕಾಗಿದ್ದು ನಿಂಕ ನಿಮ್ಮೂರು ಸ್ವಂತೂರಾಗಿ ಇದ್ದೀಯ. ಯಾವ ನೀನು ಬಂದಿಲ್ಲ, ಯಾವ್ದು ಹೋಗಂಗಿಲ್ಲ, ಸ್ವಂತೂರಾಗಿ ಇದ್ದೀಯ. ಅವನು ಗೊತ್ತಿಲ್ಲ, ಅವನು ಎಂಥವನು ಆ ದಾರಿ ನೋಡ್ತಾನೆ. ಏ ಮಗನ, ಈ ದಾರಿ ಹಿಂದೆ ಹೋಗು, ನೀನು ಊರು ಸರಿ ಅಂತ. ನಿನ್ಗೆ ಊರು ಯಾವುದು, ದಾರಿ ಯಾವುದು ಹೇಳಿ? ಊರು ನಮ್ಮೂರಿದೋ. ಏಪ್ಪ, ಊರು ನಮ್ಮೂರಿದೋ. ಈಗ ಇದಾಗಾಟ ನೋಡಿ ದಾರಿ. ನಾನು ಹುಟ್ಟಿದ್ದಿಲ್ಲೇ, ನಾನು ಓಡಾಡೋದಿಲ್ಲೇ, ನಾನು ನಿಂತೋಗೋದಲ್ಲೇ, ನಾನು ನಿಲ್ಕ ನಿಮ್ಮ ಅಪ್ಪನ ಚಿಲಕ ಅಂತೇಳಿ. ತಾಯಿ ಮಗುಕ ಹೆಂಗೆ ಅಪ್ಪನನ್ನು ಪರಿಚಯ ಮಾಡಿಕೊಟ್ಲು. ಈಗ ನಮ್ಮಮ್ಮನ ಇಲ್ಲಿ ಹುಟ್ಟಿದ್ದೀನಿ, ನಾನು ಓಡಾಡೋದಿಲ್ಲೇ, ನಿಂತೋಗೋದಲ್ಲೇ. ದೇವರೊಂದೇನು ಅರ್ಥ? ದೇಹವಿಲ್ಲ, ರೂಪವಿಲ್ಲ, ಕ್ರಿಯೆ ಇಲ್ಲ. ನಾಮ ರೂಪ ಕ್ರಿಯೆ ಮೂರು ಇಲ್ಲ. ದೇವರಲ್ಲಿ ಜಗತ್ತಿಲ್ಲ, ಮುಳ್ಳುಕುಚ್ಚಕ್ಕೆ ತಂದಿಲ್ಲ. ಹೆಂಗೆ ಮುಳ್ಳುಕುಚ್ಚಕ್ಕೆ ತಂದಿಲ್ಲ ಅಂತಂದು ಯಾರಾದರೂ ಪ್ರಶ್ನೆ ಹೇಳ್ತಾ ಇದ್ದೀರಲ್ಲ, ದೇವರ ರೂಪ ಇಲ್ಲ, ಕ್ರಿಯೆ ಇಲ್ಲ, ನಾಮ ಇಲ್ಲ, ಮುಳ್ಳುಕುಚ್ಚಕ್ಕೆ ತಂದಿಲ್ಲ ಅಂತ ಇದ್ದೀರಿ. ಹೆಂಗೆ ಅಂತಂದು ಕೇಳ್ತಿವಾಗ ನೋಡ್ಸಕ್ಕತ್ತದ? ನೋಡ್ಸಕ್ಕಾಗಲ್ಲ. ಇವಾಗ ಅವ್ರು ಗುದ್ದಾಡಿ ಕೊಡ್ಬೇಕಂತ ಏನು ಮಾಡ್ಬೇಕು? ಬೆಲ್ಲ ಎಲ್ಲಿರೋದು? ಹಾಂ, ಎಲ್ಲಿದಪ್ಪ ಬೆಲ್ಲ? ಮಡಗಿದ್ಯ ಮುಜ್ಜೆ ಬೆಲ್ಲ ಎಲ್ಲಿದೆ ಇವಾಗ? ಹೌದಾ? ಮುಜ್ಜಾಗ ಬೆಲ್ಲದೆ, ಬೆಲ್ಲಾಗ ಸಿಹಿ ಇದೆ ಕಾಣಿಸ್ತಾ ಇರೋದು. ಮುಜ್ಜೆ ಸಿಹಿ ಕಾಣಿಸ್ತಾ ಇದೆ, ಸಿಹಿ ಬೆಲ್ಲ ಕಾಣಿಸ್ತಾ ಇದ್ದಿಲ್ಲ. ನೋಡಿ, ಈ ಪ್ರಕೃತಿ ಎಲ್ಲನೂ ಕೂಡ ಬೆಲ್ಲ ಮುದ್ದೆ. ಈ ಜಗತ್ತು ಏನೇನು ಉತ್ಪತ್ತಿ ಆಗಿದೆಯೋ ಇದೆಲ್ಲ ಬೆಲ್ಲ ಮುದ್ದೆ ಕಾಣಿಸ್ತದೆ. ಇವಾಗ ಅದಕ್ಕೆ ಮುಂಚೆನೇ ಇತ್ತು ಸಿಹಿ. ಬೆಲ್ಲ ಆಗೋದಕ್ಕೆ ಮುಂಚೆಗೆ ಕಬ್ಬಾಗಿತ್ತು. ಬೆಲ್ಲ ಆದ ಮೇಲೆ ಉತ್ಪತ್ತಿ ಆಗಿರೋದಾಗ ಸಿಹಿ ಇದೆ, ಸಿಹಿ ಒಳಗೆ ಬೆಲ್ಲದೆ, ಬೆಲ್ಲದೊಳಗೆ ಸಿಹಿ. ಈ ಉತ್ಪತ್ತಿ ಆಗಿರೋ ಜಗತ್ತೆಲ್ಲನೂ ಕೂಡ ಆ ಪರಮಾತ್ಮನಾಗವನೇ. ಆ ಪರಮಾತ್ಮನೆಲ್ಲ ಇದಾಗದಪ್ಪ. ಅರ್ಥ ಹೇಳಿ, ಅವನೇ ದೇವರು. ಇದಕ್ಕೊಂದು ದಡ್ತೀನಿ. ಮಳೆಗೆ ನೆನೆಯಲ್ಲ, ಬಿಸಿಲು ಕೊಡಗಲ್ಲ, ಗಾಳಿ ಕದಲಲ್ಲ, ಬೆಂಕಿ ಬೇಯಲ್ಲ, ಏಟಿಗೆ ತಗಲಲ್ಲ, ಬಾಂಬುಗಳಾಗ ಸ್ಫೋಟ ಆಗಲ್ಲ. ಅದು ಹೆಂಗೆ ನಿಮ್ಮ ಮುಂದೆ ಅವನು ಯಾರು ಅಂದರೆ ಹೆಂಗೆ ಹೇಳ್ಬೇಕು ಹೇಳಿ? ಇವಾಗ ಅವನಿಂದ ಜಗತ್ತಿಲ್ಲ. ಆಯ್ತಾ? ಏನಪ್ಪ ಒಂದು ಉದಾಹರಣೆ, ನಿಮ್ಮ ಮನೆಗೆಲ್ಲ ಟಿ ವಿ ಇದೆಯಾ? ಆ ಟಿ ವಿ ನಡಿಬೇಕಾದ್ರೆ ಏನು ಬೇಕು? ಕರೆಂಟ್ ಬೇಕು. ಫಿಗರ್ ಬೊಮ್ಮೆಗಳು ಕಾಣಬೇಕಾದ್ರೆ ಏನು ಬೇಕು? ಟ್ಯೂಬು ಅಥವಾ ಪರ್ದೆ, ಸ್ಕ್ರೀನ್. ಅರ್ಥ ಆಯ್ತಾ? ಆ ಪರ್ದೆ ಇದ್ರೆ ಬೊಮ್ಮೆಗಳು ಆ ಟಿವಿನಿಂದ, ಕರೆಂಟ್ನಿಂದ ಬೊಮ್ಮೆಗಳು ಕಾಣ್ತವೆ ಪರ್ದೆ ಮೇಲೆ. ಹೌದಾ? ಚಾನಲ್ ಮಾಡಿದ್ದು ಏನು ಬೇಕಿದ್ದು? ಇದು ನೋಡಿದ್ದು ಸಾಕು, ಇನ್ನೊಂದು ಬದಲಾಯಿಸು ಅಂತಕ್ಕಂಥ ಒಂದು ಚಾನಲ್ ಮಾಡಿದೆ. ಹೌದಾ? ಆಮೇಲೆ ಮನಸ್ಸೆಂಬ ರಿಮೋಟವನ್ನು ಅದು ಒತ್ತು ಅಂತಂದು ಮನಸ್ಸೆಂಬ ರಿಮೋಟವನ್ನು ಮಾಡಿದೆ. ಹೌದಾ? ಮಳೆ ಇದ್ದಾಗ ಬರೋ ಟಿ ವಿದಾಗ ಎಂದೈತೆ ತಗೋ. ಹಾಂ, ಎಂದೋಗಿದೆ. ಗಾಳಿ ಬೀಸ್ತದೆ, ಕೊಂಬಿ ಮೇಲೆ ಕಿತ್ಕೊಂಡು ಹೋಗೋ ಬಂದ, ಆಗ ಕಟ್ಕೊಳ್ತೈತೆ ತಗೋ. ಈಗ ಕೊಂಬಿ ಬೇಯ್ತಾವೆ, ಸುತ್ತೈತೆ ತಗೋ. ಇಲ್ಲ, ನೀರು ವಿಪರೀತ ಬೆಳೀತಾವೆ,
ರಕ್ತ ಕೋಡಿಗಳು ಎಳಿತಾವೆ, ಮೆಚ್ಚುಗೆ ತುಮಕ. ಹೌದಾ? ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆ. ಮೆಚ್ಚುಗೆ ಇಲ್ಲ. ಅರ್ಥವಾಗ್ತದ? ಬಾಂಬುಗಳು ಸ್ಫೋಟ ಆಗ್ತಾ ಇದೆ. ಏನು ಮಾಡುದು? ಜಗತ್ತೆಲ್ಲ ಪಂಚಭೂತಗಳಿಗೆ ಅವಕಾಶ ಕೊಟ್ಟದೆ, ಸೂರ್ಯ ಚಂದ್ರಾದಿಗಳಿಗೆ ಅವಕಾಶ ಕೊಟ್ಟದೆ, ನಕ್ಷತ್ರ ಮಂಡಲಕ್ಕೆ ಅವಕಾಶ ಕೊಟ್ಟದೆ, ನವಗ್ರಹಗಳಿಗೆ ಅವಕಾಶ ಕೊಟ್ಟದೆ. ಅದು ಏನು ಅರ್ಥ ಇಲ್ಲ, ಹಂಗೇ ಅದಪ್ಪ. ಆದರೆ ಇವಾಗ ಅದಕ್ಕೆ ಉದಾಹರಣೆ ಕೊಡ್ತೀನಿ ತಿಳ್ಕೊಂಡೆ. ಉಸಿರಾಟವೆಂಬ ಕರೆಂಟು, ಪ್ರಕೃತಿ ಎಂಬ ಚಲನಚಿತ್ರ, ನಿರ್ವಿಕಾರವೆಂಬ ಪರ್ದೆಯಲ್ಲಿ ಈ ಸೃಷ್ಟಿಯಲ್ಲೂ ಕೂಡ ಅದರ ಕಾಣಿಸ್ತಾ ಇದೆಪ್ಪೋ. ಸಂಕಲ್ಪವೆಂಬ ಸ್ಟೇಷನ್ ಚಾನಲ್, ಮನಸ್ಸೆಂಬ ರಿಮೋಟ್. ಆದರೆ ಜ್ಞಾನದಿಂದ ಮನಸ್ಸನ್ನು ನಿಮ್ಮಸ ಮಾಡಿಕೊಂಡ್ರೆ ಜನನ ಮಾಡಿ ತಪ್ಪಿಸ್ಕೊಂತೀರಿ. ಸಾಧನೆ ಮಾಡಬೇಕು. ರೇಪ ಸಾಧ್ಯ ಯಾರು ರೇಚಿಗೆ ಕೊಡ್ತಾರೆ ಮಾಡಿರ್ತಾನೋ ಅವನಿಗೆ ಎತ್ತೊಳಗಾಗಿ ಸಬ್ಜೆಕ್ಟ್ ಎಲ್ಲ ಅರ್ಥವಾಗಿರ್ತದೆ. ರೇಚ್ ಹೊರಟಿದ್ರೆ ಮಾಡೋಕ್ಕಾಗಲ್ಲ. ಸಾಧನೆ ಹೇಳ್ತಾನ, ರೇಚಕ ಪೂರಕ ಕುಂಭ ಕಂಬುಲು ಗುರಾಡಿ ಲೋಪಲ ಗುಟ್ಟೆಲ್ಲ ತೆರಸಿ ಪಾಲನೇತ್ರ ಮುತೆರಸಿ ಪಟ್ಟಿ ಚೂಡಗನು ಎನ್ನಡು ಎರುಗನು ವ್ಯಂಜಲಾಯ ವ್ಯಕಸಂಬಾಯ. ಆರು ಕಣములు దాటి అతి వేగమునను మూడు మార్గములకు ముందు రావున్న గంగాయమున గణ నది తటాకంబుల స్నానము చేసి సంప్రీతితోను గంటనాదము వినచో గగనాతిలోన విస్తారమయ్యున్న వీధలను దాటి ಮುಕ್ತಿಕಾಂತನು ಕೆಳಗಿ ಮುಚ್ಚಾಟಲಾಡಿ. ಮುಕ್ತಿಕಾಂತ ಎಂದನು ಎಂಥ ಗಂಟ ಯಾರೋ ತಿಳಿದವರು ಉದಾಹರಣೆ. ಮುಕ್ತಿಕಾಂತನು ಬೆನಗಿ ಮುಚ್ಚಾಟಲಾಡಿ. ಮುಕ್ತಿಕಾಂತ ಅಂದರೆ ಹೆಂಗ್ಸಂತಿದ ಇಲ್ಲ ಗಂಟಂತಿದ? ಯಾರು ಉದಾಹರಣೆ ಕೊಟ್ಟು ಎಂತ ಎಂತ ಯಾರು ಹೇಳಿದ? ಕಾಲ್ದೇನ ಕೊಡ್ತೇವ ಯಾರಪ್ಪ ಹೇಳಿದ? ಮುಕ್ತಿಕಾಂತೆ ಅಂದ್ರೆ ಹೆಂಗ್ಸ ಅಂತಿದ ಗಂಡ್ಸು ಅಂತಿದ? ಹೆಂಗ್ಸು ಅಲ್ಲ ಗಂಡ್ಸು ಅಲ್ಲ. ಮುಕ್ತಿ ಅಂದ್ರೆ ಬೀಜ ಹುರಿದಾಕಿದ ಮೇಲೆ ಮೈಗೆ ಬರಲ್ಲ. ಜ್ಞಾನ ಬೆಳೆದಾಗ ಅಜ್ಞಾನವೆಂಬ ಕತ್ತಲೋದಾಗ ಜ್ಞಾನವೇ ಕಾಂತಿ ಅಂದರೆ ಬೆಳಕು, ಜ್ಞಾನದ ಬೆಳಕು. ಜ್ಞಾನವೇ ದೇವರು. ಅರ್ಥ ಆಯ್ತಾ? ಆ ಜ್ಞಾನದಿಂದ ಅಜ್ಞಾನವೆಂಬ ಬೀಜವನ್ನು ಹುರಿದಾಗ ಜ್ಞಾನದಿಂದ ಜನ್ಮ ಮಾಡ್ತಾರೆ. ಅದನ್ನ ಮುಕ್ತಿಕಾಂತನು ಬೆಳಗಿ ಮುಚ್ಚಾಟಲಾಡಿ ಸರಸೋಕ್ತುಲನು ದಾನಿ ಸಮ್ಮತಿ ಪರಚಿ ಮುಂದಂತ ವೇಳ ಕುಸುಮನು ಸೋದಿ. ಕುಸುಮ ಸೋದಿಂಚೆ ಅಂದ್ರೆ ಹೂವು ಮುಚ್ಕೊಂಡಿದ್ದಾಗ ಮತ್ತಿದ್ದಾಗ ಕುಸುಮ ಆಗ ಅರ್ಥವಾಯ್ತ. ನೀನು ಯಾವಾಗ ರೇಚಿ ಕೊಡ್ಕೊಂಡು ಚೆನ್ನಾಗಿ ಇದ್ದಿದ್ದು ಬುದ್ಧಿತೀಯ ಅಜ್ಞಾನವೆಂಬ ಮುಸುಕು ಜ್ಞಾನವೆಂಬುದಕ್ಕ ಕವಚ ಕೇಳ್ತದೆ. ಆವಾಗ ಇದನ್ನ ಯಾವಾಗ ಬುದ್ಧಿತೀಯ ಅಜ್ಞಾನವೆಂಬ ನಾಶ ಗೊತ್ತದ, ಜ್ಞಾನವೆಂಬುದು ಬೇಕಾಗ್ತದೆ. ಕುಸುಮನು ಶೋಧಿಂಚಿ ಕನಗೊಂಚಿ ಅಂದೊಕ್ಕ ಕನಕ ಮಂದಿರము ఆ మందిరములోన అరుగురుని చూచి అభిషేకమునుంచి అంగమంతయను మెల్లని మేరువ దిగవచ్చినచ్చి ఎరక మానస సత్నృపను భాషించు సజ్జనుడు నీవు. जय बोलो ममगुरु रामानंदारी स्वामी जी को, मातृ कृष्णमामदेवी को, जगपति स्वामी जी को, गुरु ಗಗನಾನಂದರ को ಇವರೆಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಪರಮ ಗುರುಮೂರ್ತಿ ರಾಮಾನಂದರಿಂದ ಇಷ್ಟು ಬೆಳಕಾಗ್ತಾ ಇದೆ. ಆದರೆ ಇದ್ರ ಪೈಕಿ ಸತ್ಯವನ್ನು ನಿಜವನ್ನು ಗುರುತಿಸ್ಕೊಂಡವರು ಗಗನಾನಂದರ ತಪ್ಪ ಮತ್ತೆ ಯಾರಿಂದ ಅವರೇ ಇದನ್ನೆಲ್ಲ ಬೆಳಕು ತಂದು ಚೆಲ್ಲಿ ದುಡ್ಕೊಂಡ್ರು ಇದನ್ನು ಮರಿಬೇಡ್ರು
ಅಂತಕ್ಕಂಥ ವಿದ್ಯೆಯನ್ನು ತೋರ್ಪಡಿಸಿ ನೀವೆಲ್ಲರೂ ಕೂಡ ಇದೇ ಕಡೆ ಲಾಸ್ಟ್ ಜನ್ಮ ಮಾಡ್ರಿ, ಧ್ಯಾನ ಮಾಡ್ರಿ, ಸಾಧನೆ ಮಾಡ್ರಿ, ಮುಕ್ತಿಗೆ ದಾರಿ ಅಂತಂದು ಹೇಳ್ತಾ ನಿಮ್ಮೆಲ್ಲರಿಗೂ ಜ್ಞಾನ ಬೆಳೆದು ಆಯುರ ಆರೋಗ್ಯ ಕೊಟ್ಟು ಗುರು ಕಾಪಾಡಲಿ ಅಂತಂದು ನನ್ನ ವಾಕ್ಯಗಳನ್ನು ಮುಗಿಸ್ತಾ ಇದ್ದೀನಿ.